ನಾನು ನಾಗರತ್ನ ಬಡಿಗಣ್ಣವ್ರಂತ. ನಾನು ವರ್ಕಿಂಗ್ ವುಮೆನ್. ಸರ್ವರಿಗೂ ನಮಸ್ಕಾರ. ಪ್ರಪ್ರಥಮದಲ್ಲಿ ನನ್ನನ್ನು ಹೆತ್ತಂಥ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ವಂದಿಸಿ, ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೂ ಸಹ ವಂದಿಸುತ್ತಾ, ನನ್ನ ಧ್ಯಾನದ ಹಾದಿಯನ್ನು ಹಾಗೂ ಕೆಲವು ಅನುಭವಗಳನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಪ್ರಥಮದಲ್ಲಿ ನಮ್ಮ ಮನೆಯಲ್ಲಿಯೇ ನಮ್ಮ ತಾಯಿ ಚಿಕ್ಕಂದಿನಿಂದ ನಮ್ಮನ್ನು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಕೂಡಿಸ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ಓಂಕಾರವನ್ನು ಹೇಳ್ರಿ ಅಂತ ಹೇಳ್ತಿದ್ರು. ಮನಸ್ಸಿನಲ್ಲಿಯೇ ಓಂಕಾರವನ್ನು ಹೇಳ್ತಾ ನಮ್ಮ ತಾಯಿ ಜೊತೆ ನಾವು ಧ್ಯಾನವನ್ನು ಮಾಡ್ತಾ ಇದ್ವಿ. ಆವಾಗಿಂದನೂ ನಮಗದು ಹಾದಿಯೊಳಗೇ ಇದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಧ್ಯಾನವನ್ನು ಮಾಡ್ತಿದ್ವಿ. ಆಮೇಲೆ ನಂತರದ ಅವಧಿಯಲ್ಲಿ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ತಾ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗ್ತಾ ಇತ್ತು. ಆದರೂ ಮತ್ತೆ ನಮ್ಮ ತಾಯಿ ಅದನ್ನು ಮತ್ತೆ ಕರ್ಕೊಂಡು ಬಂದು ನಮ್ಮನ್ನು ಧ್ಯಾನದ ಹಾದಿಗೆ ಹಚ್ತಾ ಇದ್ರು. ಹಾಗೆ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಬಂದ್ವಿ. ಕಾಲೇಜ್ಗೆ ಹೋದ್ರು ಮಾಡ್ತಿದ್ವಿ, ಈಗ ನೌಕರಿ ಮಾಡ್ತಾಯಿದ್ರು ಮಾಡ್ಕೋತಾ ಬಂದ್ವಿ. ಆದರೆ 2019ರಲ್ಲಿ ನಮ್ಮ ಅಕ್ಕ ಹೊಸಪೇಟೆಯಲ್ಲಿ ಇರ್ತಾರವರು, ನಮ್ಮ ಅಕ್ಕ ನಿರಂಜನ ಹಾಗೂ ನಮ್ಮ ಭಾವ ಶಿವಶಂಕರಪ್ಪ ಇವರಿಂದ ನಮಗೆ ಆನಾಪಾನಸತಿ ಧ್ಯಾನದ ಒಂದು ಪರಿಚಯ ಆಯಿತು. ಪಿರಮಿಡ್ ಅಂದರೆ ಏನು, ಪಿರಮಿಡ್ದಿಂದ ನಮಗೇನು ಲಾಭ ಸಿಗುತ್ತೆ, ಆಮೇಲೆ ಧ್ಯಾನ ನಾವು ಯಾವ ರೀತಿ ಮಾಡಬೇಕು, ಆನಾಪಾನಸತಿ ಧ್ಯಾನ ಅಂದರೆ ಏನು, ಅದನ್ನು ಮಾಡುವ ಪದ್ಧತಿ, ಆಮೇಲೆ ಮಾಡುವ ವೇಳೆ, ನಾವು ಹೇಗೆ ಕೂತ್ಕೋಬೇಕು ಅನ್ನೋದನ್ನೆಲ್ಲ ನಮ್ಮಕ್ಕ ನಮಗೆ ವಿವರವಾಗಿ ಪ್ರತಿದಿನ ಅದನ್ನು ಫೋನ್ ಮುಖಾಂತರ ನಮಗೆ ಮಾಹಿತಿಯನ್ನು ಕೊಡ್ತಾ ಮಾರ್ಗದರ್ಶನ ಮಾಡ್ತಾ ಬಂದರು. ನಾವು ಆವಾಗಿಂದ ಓಂಕಾರವನ್ನು ಬಿಟ್ಟು ಕೇವಲ ಆನಾಪಾನಸತಿ ಧ್ಯಾನದ ಹಾದಿಯಲ್ಲಿ ನಡೀತಾ ಬಂದ್ವಿ. ಹೆಂಗೆ ಮಾಡ್ತಿದ್ವಿ ಅಂದರೆ, ನಾವು ಬೆಳಗ್ಗೆ ಟೈಮ್ ಸಿಕ್ಕಾಗ ಮಾಡೋದು, ಸಾಯಂಕಾಲ ಟೈಮ್ ಸಿಕ್ಕಾಗ ಮಾಡೋದು, ಆಮೇಲೆ ಡ್ಯೂಟಿ ಮೇಲೆ ಇದ್ದಾಗ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಸ್ವಲ್ಪ ಮಾಡ್ತಾ ಬರ್ತಿದ್ವಿ. ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಬಂದ್ವಿ. ಆಮೇಲೆ ಹೊಸಪೇಟೆಯಿಂದ ಆ ಸೈಡ್, ಹೊಸಪೇಟೆ, ಬಳ್ಳಾರಿ, ಆಂಧ್ರ ಸೈಡ್, ತಮಿಳುನಾಡು ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ತಾಲೂಕುಗಳಲ್ಲೂ ಹೆಚ್ಚೆಚ್ಚು ಪಿರಮಿಡ್ಗಳನ್ನು ಇರೋದನ್ನು ನಾವು ಗಮನಿಸಿದ್ವಿ. ಆಮೇಲೆ ನಮ್ಮಕ್ಕ ಮಾರ್ಗದರ್ಶನ ಮಾಡಲು PMC ಕನ್ನಡ ಚಾನಲನ್ನು ನೋಡ್ತಾ ಹೋಗು, ಅಲ್ಲಿ ಬರ್ತಕ್ಕಂಥ ಸಾಧಕರ ಧ್ಯಾನಿಗಳ ಅನುಭವಗಳನ್ನು, ಅವರು ಯಾವ ರೀತಿ ಮಾಡ್ತಾರೆ, ಧ್ಯಾನದಿಂದ ಏನು ಲಾಭ, ಸ್ವಾಧ್ಯಾಯ ಅಂದರೆ ಏನು, ಎಲ್ಲವನ್ನು ವಿವರವಾಗಿ ಅದರೊಳಗೆ ನಿಂಗೆ ಸಿಗುತ್ತೆ, ನೀನು ಅದನ್ನು ಫಾಲೋ ಮಾಡು ಅಂತ ಹೇಳಿದ್ಲು. ಆ ಪ್ರಕಾರ ನಾನು ಅದನ್ನು ಫಾಲೋ ಮಾಡ್ತಾ ಬಂದೆ. ನಮ್ಮ ಗದಗ್ನಲ್ಲಿ ಎಲ್ಲಿ ಹುಡುಕಿದ್ರು ನನಗೆ ಪಿರಮಿಡ್ ಸಿಗ್ತಾ ಇಲ್ಲ ಅನ್ನೋ ಒಂದು ನನಗೆ ನೋವು ಇತ್ತು. ಎಷ್ಟಂದರೆ ಪಿರಮಿಡ್ ಎಲ್ಲರ ಐತಿ ಅಂದ ತಕ್ಷಣ ಅಲ್ಲಿ ನಾನು ಹೋಗಿ ಎಲ್ಲಿದೆ ಅನ್ನೋದನ್ನು ನಾನು ಫಾಲೋ ಅಪ್ ಮಾಡಿ ಅಲ್ಲಿ ಹೋಗಿ ನಾನು ಅದನ್ನು ನೋಡಿ ಅವ್ರಿಗೆ ಬೆಟ್ಟಾಗಿ ಬರ್ತಾ ಇದ್ದೆ. ಏನು ಮಾಡಬೇಕು, ನಮ್ಗೆ ಪಿರಮಿಡ್ ಸಿಗ್ತಾ ಇಲ್ಲ ಅನ್ಕೊತ ಇದ್ದಾಗ ನಮ್ಮ ಆಂಜನೇಶ್ ಮಾನ್ಯ ಅಂತ ನಮ್ಮ ಸರ್, ಯೋಗ ಸರ್ ಅವರು ಒಂದ್ಸಲ ಸ್ಟೇಟಸ್ ಒಳಗೆ ಇಟ್ಟಿದ್ರು, ನೀಲಕಂಠೇಶ್ವರ ಮಠದಲ್ಲಿ ಯಾವುದದು ಪಿರಮಿಡ್ ಧ್ಯಾನ ಕೇಂದ್ರದಿಂದ ಧ್ಯಾನದ ಸತ್ಸಂಗ ಕಾರ್ಯಕ್ರಮ ಅಂತ ಅವರು ಸ್ಟೇಟಸ್ ಇಟ್ಟಿದ್ರು. ಅದನ್ನು ನೋಡಿ ಸ್ಪಾಟ್ನೊಳಗೆ ಅವ್ರಿಗೆ ಫೋನ್ ಮಾಡಿದೆ, ಸರ್ ನೀಲಕಂಠೇಶ್ವರ ಮಠದೊಳಗೆ ಪಿರಮಿಡ್ ಇದೆಯಾ ಅಂತ ಕೇಳಿದೆ. ಪಿರಮಿಡ್ ಇಲ್ಲ ರೀ, ಪಿರಮಿಡ್ ಧ್ಯಾನದ ಕೇಂದ್ರದ ಹೆಸರು ಪಿರಮಿಡ್ ಅಂತ ಇದೆ, ನಿಮಗೆ ಪಿರಮಿಡ್ ಬೇಕಂದ್ರೆ PNT ಕ್ವಾರ್ಟರ್ಸ್ನಲ್ಲಿ ಬಂಕಾಪುರ್ ಸರ್ ಮನೆಯೊಳಗೆ ಐತೆ ನೋಡ್ರಿ ಅಂತ ಹೇಳಿದ್ರು. ಎವ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೀದಾ ಅಲ್ಲಿ ಹೋದೆ, ಅವ್ರು ಹುಡುಕೊಂಡು ಹೋದೆ, ಅಲ್ಲಿ ಪಿರಮಿಡ್ ಸಿಕ್ತು. ನನಗೇನಂದ್ರೆ ಒಂದು ದೊಡ್ಡ ಸ್ವರ್ಗನ ಸಿಕ್ಕಷ್ಟು ಸಂತೋಷ ಆಯಿತು. ಅಲ್ಲಿ ಮೆಡಿಟೇಷನ್ ಮಾಡಿಕೊಂಡು ನಾನು ವಾಪಸ್ ಬಂದಮೇಲೆ ಅದೇನು ಸಮಸ್ಯೆ ಆಗ್ತಿತ್ತು ಅಂದರೆ, ಅದು 2 ಅಂತಸ್ತು ಮೇಲಿತ್ತು. ಏನಪ್ಪ ಗ್ರೌಂಡ್ ಲೆವೆಲ್ನೊಳಗೆ ಇಲ್ಲಲ್ಲ ಅಂತ ನಾನು ನೋವು ಪಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಹುಬ್ಳಿ ರೋಡ್ ಅನಿತಾ ಮುದೋಳ ಅನ್ನೋರ ಮನೆಯೊಳಗೆ ಗ್ರೌಂಡ್ ಲೆವೆಲ್ನೊಳಗನೆ ಕೆಳಗಡೆ ಪಿರಮಿಡ್ ಇದೆ ಅನ್ನೋ ಒಂದು ಸುದ್ದಿ ಗೊತ್ತಾಯಿತು. ಆ ಮೇಡಮನ್ನು ಪರಿಚಯ ಮಾಡ್ಕೊಂಡ್ಮೇಲೆ ಅವರು ಓಪನಿಂಗಿಗೂ ಕರೆದ್ರು, ನಾವು ಹೋದ್ವಿ.
ಅದು ದೂರ ಆಗ್ತೈತಿ, ದೂರ ಆಗ್ತೈತಿ, ಮುಂದೆ ಹೆಂಗೆ ಮಾಡಬೇಕು, ನಾವು ಒಬ್ಬರೇ ಧ್ಯಾನ ಮಾಡ್ಕೊತ ಕೂತ್ವಲ್ಲ ಅಂತ ವಿಚಾರ ಮಾಡೋ ಅಷ್ಟೊತ್ತಿಗೆ ನಮ್ಮ ಆಂಜನೇಶ್ ಮಾನ್ಯ ಸರ್ ಏನು ಹೇಳಿದ್ರು, ಇಲ್ಲ ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟಿಯಿಂದ ನಾವೆಲ್ಲರೂ ಸೇರಿ ಪಿರಾಮಿಡ್ಗೆ ಹೋಗ್ತಾ ಇದ್ವಿ, ಬೆಂಗಳೂರು ಕನಕಪುರ ರೋಡ್ನೊಳಗಿರೋದು ಇರೋದಕ್ಕೆ ಬರ್ತೀರಾ ಅಂತ ಕೇಳಿದರು. ನಾನು ಸ್ಪಾಟ್ನಲ್ಲೇ ಬರ್ತೀನಿ ಅಂತ ನಾನು ನಮ್ಮ ತಮ್ಮಂದಿಬ್ಬರದು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಅಲ್ಲಿಗೆ ನಾವು ಪಿರಾಮಿಡ್ಗೆ ನಮ್ಮ ಗದಗ್ ಸ್ಪಿರಿಚುವಲ್ ಸೊಸೈಟಿಯವ್ರ ಜೊತೆ ನಾವು ಹೋಗಿ, ವಿದ್ಯಾರಾಣಿ ಮೇಡಮ್ ಇರ್ಬೋದು, ನೇತ್ರಾವತಿ ಮೇಡಮ್ ಇರ್ಬೋದು, ಹಳ್ಳಿಕೇರಿ ಸರ್ ಇರ್ಬೋದು, ಇವರ ನೇತೃತ್ವದಲ್ಲಿ ನಾವು ಪಿರಾಮಿಡ್ಗೆ ಹೋದ್ವಿ. ಪಿರಾಮಿಡ್ಗೆ ಹೋದ್ಮೇಲೆ ಅಲ್ಲಿ ನಮ್ಗೆ ಭಾಳ ಅಂದ್ರೆ ಭಾಳ ಅನುಭವ ಆಯಿತು. ಎಷ್ಟು ಸ್ಪಿರಿಚುವಲ್ ಇದೆ ಅಲ್ಲಿ, ಎಷ್ಟು ವ್ಯಾಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಗುಡ್ಡಗಾಡು ಪ್ರದೇಶ ಇದೆ, ಯಾವುದಕ್ಕೂ ಡಿಸ್ಟರ್ಬೆನ್ಸ್ ಇಲ್ಲ. ಪಿರಾಮಿಡ್ ಧ್ಯಾನ ಅಂದರೆ ಸ್ವರ್ಗದಲ್ಲಿ ಕೂತು ನಾವು ಧ್ಯಾನ ಮಾಡಿವೇನೋ, ಯಾಕಪ್ಪ ಒಂದಿನ ಕಳೆದು ಹೋತು, ನೆಕ್ಸ್ಟ್ ಡೇ ನಾವು ಮತ್ತೆ ಬರಬೇಕಲ್ಲ, ನಾವು ಇನ್ನೊಂದು ದಿವಸ ನಾವು ಇದ್ರೆ ಬರ್ತಿತ್ತು ಅಂತ ನಾವು ಒಂಥರ ಮನ್ಸಿಗೆ ನೋವಾಯಿತು. ಇನ್ನೊಂದು ಸಲ ಬಂದ್ರಾಯ್ತಂತ ಮತ್ತೆ ಟೈಮ್ ಮುಗೀತು, ನಾವು ವಾಪಸ್ ಬಂದ್ವಿ. ಅಲ್ಲಿ ಮ್ಯಾಕ್ಸಿಮಮ್ ಧ್ಯಾನ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಬಂದಮೇಲೆ ಗದಗ್ನಾಗೊಂದು ನಾವು ಮಂಡಲ್ ಧ್ಯಾನ ಮಾಡೋಣ್ರಿ ಮೇಡಮ್ ಅಂತ ಅಲ್ಲೇ ಅವರು ನನ್ನ ಜೊತೆ ತಮ್ಮ ಒಂದು ಅನಿಸಿಕೆನ ಹಂಚ್ಕೊಂಡ್ರು. ಆಯಿತು ಮೇಡಮ್ ಮಾಡೋಣ ಅಂತ ಹೇಳಿದೆ. ಹೇಳಿದ ತಕ್ಷಣ ನಮ್ಮ ಬಸವೇಶ್ವರ ನಗರ್ ಗದಗ್ ಅಲ್ಲಿ ಒಂದು ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದೇನಪ್ಪ ಸ್ಟಾರ್ಟ್ ಮಾಡಿಬಿಟ್ರಲ್ಲ ಅಂದ್ಕೊಂಡು ಖುಷಿ ಆಯಿತು, ಒಂದು ರೀತಿ ಖುಷಿ ಆಯಿತು. ಹೋದ್ವಿ, ಪ್ರತಿದಿನ ಒಂದು ದಿನ ಧ್ಯಾನ ತಪ್ಪಿಸ್ತಾ ಹೋದ್ವಿ. ಅಲ್ಲಿ ಒಬ್ಬ ಟೀಚರ್ದು ನಾನು ಅನುಭವ ಹೇಳಬೇಕು. ಸಾಕಷ್ಟು ಸಮಸ್ಯೆಗಳು ಬಂದವು, ಎಡರು ತೊಡರುಗಳು ಬಂದವು. ಯಾವುದೇ ಒಂದು ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಡರು ತೊಡರುಗಳು ಸಾಕಷ್ಟು ಬರ್ತಾ ಇರ್ತವೆ. ಅದನ್ನು ನಾವು ಲೆಕ್ಕಿಸ್ದೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಒಬ್ಬರು ಟೀಚರ್ ಬರ್ತಿದ್ರು. ಅವರು ಪ್ರತಿದಿನ ಬರ್ತಿದ್ರು, ಬಂದು ಒಂದು ಗಾಡಿ ಸೈಡ್ ಕೂತ್ಕೊಂಡು ತಮ್ಮದೇ ಒಂದು ಮ್ಯಾಟ್ ಹಾಸ್ಕೊಂಡು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ರು. ನಾವು ಇಲ್ಲೆಲ್ಲರೂ ಕೂತೀವಿ, ಇಲ್ಲೇ ಬರ್ರಿ ನಮ್ಮ ಸಮೀಪ ಅಂದರೆ ಅವ್ರು ಬರ್ತಿರ್ಲಿಲ್ಲ. ಆದರೂ ನಾವು ಬರ್ರಿ ಮೇಡಮ್ ಅಂದರೆ ಬರ್ತಿರ್ಲಿಲ್ಲ. ಆಯಿತು, ಹೇಗೋ 41 ದಿವಸ ನಾವು ಹೆಂಗೆ ಕಳೆದ್ವಿ ಅನ್ನೋದು ಗುರುತಾಗಲಿಲ್ಲ. ಪ್ರತಿದಿನ PMC ಚಲನ ನೋಡೋದು, ಅನುಭವಗಳನ್ನು ಕೇಳೋದು, ಮತ್ತು ನಾವು ಮಂಡಲ್ ಧ್ಯಾನ ಮಾಡೋದು, ಇದನ್ನು ನಾವು ಮಾಡ್ತಾ ಹೋದ್ವಿ. 41ನೇ ದಿವಸ ಬಂತು. ಅದನ್ನು ನಾವು ಎಷ್ಟು ವಿಜೃಂಭಣೆಯನ್ನು ಮಾಡಬೇಕಂತ ಕಲ್ಪನೆ ಮಾಡ್ಕೊಂಡ್ವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಆಯಿತೋ ಒಟ್ಟು ಅದನ್ನು ಸಂಕ್ಷಿಪ್ತವಾಗಿ ಮುಗಿಸಿದ್ವಿ. ಮುಗಿಸ್ಬೇಕಾದ್ರೆ ಆ ಮೇಡಮ್ಗೆ ನಾವು ನಿಮ್ಮ ಅನುಭವವನ್ನು ಹಂಚ್ಕೊಳ್ರಿ ಅಂತ ಹೇಳಿದ್ವಿ. ಅವರು ಅದನ್ನು ಅವಾಯ್ಡ್ ಮಾಡಿದರು. ಅನುಭವ ನಾವೇನು ಹಂಚ್ಕೊಳ್ಳೋದು ಅಂತ ಹೇಳಿದರು. ಆದರೂ ನಾವು ಕೇಳಲಿಲ್ಲ. ಹೇಳ್ರಿ ಮೇಡಮ್ಮ, ನಿಮ್ಮ ಅನುಭವ ಏನೈತಿ ಹೇಳ್ರಿ ಅಂತ ಹೇಳಿದ್ವಿ. ಹೇಳಿದ ತಕ್ಷಣ ಏನಾಯಿತು, ಅವರು ಅನುಭವನ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ಹೇಳುವಂಥ ಅನುಭವ ಕೇಳಿ ನಮಗೆ ನಿಜವಾಗ್ಲೂ ದಿಗ್ಭ್ರಮೆನೇ ಆಗಿಬಿಡ್ತು. ಏನಪ್ಪ ಅಂದರೆ ಅವ್ರಿಗೆ ಬಲಗಾಲು ಮೊಣಕಾಲಿನಿಂದ ಕೆಳಭಾಗ ಬರೀ ದೊಡ್ಡವು ಗುಳ್ಳೆ ಆಗೋವು, ಅದು ಮತ್ತು ರಸಿಗೆ ಸೋರೋದು, ಇನ್ನೂ ಒಂಥರ ಒಳಗೆ ಪ್ರತಿದಿನ ಇದೇ ನೋವು ಅನುಭವಿಸಿ ಅವ್ರಿಗೆ ಏನಾಗ್ಬಿಟ್ಟಿತ್ತು ಅಂದರೆ ಜೀವನನೇ ಬೇಸರ ಆಗಿಬಿಟ್ಟಿತ್ತು. ಅಲೋಪತಿಗೆ ಹೋಯ್ತು, ಆಯುರ್ವೇದಿಕ್ ತೋರಿಸ್ಕೊಂಡ್ರು, ಹೋಮಿಯೋಪತಿ, ಯಾವುದೇ ಟ್ರೀಟ್ಮೆಂಟ್ ಅವ್ರಿಗೆ ತೊಗೊಂಡ್ರು, ಬಟ್ ಅದೇನು ರಿಸಲ್ಟ್ ಕೊಡಲಿಲ್ಲ. ಆ ನೋವಿನಲ್ಲಿ ಏನಾದರೂ ನಾವು ಜೀವಕ್ಕೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಒಂದೇನೋ ಒಳಗೆ ಸಂಕಲ್ಪ ಮಾಡಿಕೊಂಡು ನೋವಿನೊಳಗಿದ್ರು. ಅವಾಗ ಅಲ್ಲಿ ಓಣಿ ಒಳಗೆ ಏನಾಯ್ತು, ನಾವೆಲ್ಲ ಧ್ಯಾನ ಮಾಡೋದು ನೋಡಿಕೊಂಡು, ಇಲ್ಲ ಅಲ್ಲೇ ಬಸವೇಶ್ವರ ನಗರದಾಗ ವೀರಭದ್ರೇಶ್ವರ ಕಲ್ಯಾಣ ಮಂಟಪದೊಳಗೆ ಮಂಡಲ್ ಧ್ಯಾನ ನಡೀತಾ ಇದೆ, ಅಲ್ಲಿ ನೀವು ಹೋಗ್ರಿ ಅಂತ ಒಬ್ರು ಹೇಳಿದ್ರಂತ ಅವ್ರಿಗೆ. ಅವ್ರು ಬರೋದು ಹೋಗಿ ಒಂದು ಕಡೆ ಕೂತ್ಕೋತಿದ್ರು. ಇದೇನಪ್ಪ ಇವ್ರು ಕಣ್ಣು ಮುಚ್ಚಿಸ್ತಾರ, ಕೈ ಕಟ್ಟಿಸ್ತಾರ, ಕಾಲ್ ಕ್ರಾಸ್ ಮಾಡಿಸ್ತಾರ, ಮತ್ತು ಉಸಿರಾಟದ ಮೇಲೆ ಗಮನ ಇಡು ಅಂತಾರ, ಇಷ್ಟು ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದ್ಕೊಂಡು ಅವರು ಆದರೂ ಇರಲಿ ಬಿಡು ಮತ್ತು ಬಂದೇ ಬಿಟ್ಟೇನಿ ಕೂತ್ಕೊಂಡ್ರಂತ ಕೂತ್ಕೊಂಡ್ರು ಒಂದು ದಿವಸ. ಮತ್ತು ಮರುದಿವಸ ಬಂದರು, ಮತ್ತು ಮರುದಿವಸ ಸೇಮ್ ನೋಡೋಣ ತಡಿ, ಅಲ್ಲಿ ಕೂತು ವೇಳೆ ವ್ಯರ್ಥ ಮಾಡೋದು ಬೇಡ ಅಂದ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ 41 ದಿವಸ ಬಿಟ್ಟು ಬಿಡದೆ ಬಂದರು. ಬಿಟ್ಟು ಬಿಡದೆ ಬಂದಮೇಲೆ ಅವ್ರ ಅನುಭವ ಹೇಳ್ಕೊಂಡಿದ್ದು, ಆ ರಸಿಗೆ ಏನು ಸೋರ್ತಿತ್ತಲ್ಲ ದೊಡ್ಡ ಗುಳ್ಳಾಗಿಸಿ ಅವೆಲ್ಲವು ಬಸದು ಹೋಗಿ ಪೂರ್ತಿ ಕಾಲು ಆರಾಮಾಗಿಬಿಟ್ಟಿತ್ತು. 41 ದಿವಸ ಮಂಡಲ ಧ್ಯಾನ, ಒಂದು ದಿವಸನೂ ಬಿಡದೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದು ಆ ಒಂದು ಅನುಭವವನ್ನು ಅವ್ರು ಹಂಚಿಕೊಂಡಾಗ ಅವಾಗ ನಮಗೆ
ಮಿರಾಕಲ್ ಏನಪ್ಪ ಇದು, ಮಂಡಲ ಧ್ಯಾನ ನಾವು ಹೋದ್ವಿ ಮಾಡಿದ್ವಿ, ನಮಗೂ ಅನುಭವಗಳಾದವು, ನಾವು ಧ್ಯಾನದಲ್ಲಿ ಸ್ವಲ್ಪ ತಲ್ಲಿನರಾದ್ವಿ, ಮತ್ತೆ ಎಚ್ಚರ ಆಗ್ತಿತ್ತು. ಇದನ್ನು ಇವ್ರದ್ದು ಕೇಳಿಬಿಟ್ರೆ ನಮ್ಗೆ ಮಿರಾಕಲ್ ಆಗ್ಬಿಡ್ತಲ್ಲ, ಎಷ್ಟೊಂದು ಶಕ್ತಿ ಇದೆ ಇದರಲ್ಲಿ ಅನ್ಕೊಂಡ್ವಿ. ಆಮೇಲೆ ಏನು ಮಾಡಿದ್ರು ಅವರ ಮೇಡಮ್ ಏನು ಮಾಡಿದ್ರು, ಮೇಡಮ್ಮ ನಾವು ಇದನ್ನು ಬಿಡೋದು ಬೇಡ್ರಿ, ನಾವು ಇದನ್ನೇ ಕಂಟಿನ್ಯೂ ಮಾಡೋಣ್ರಿ ಮೇಡಮ್ಮ ಅಂತ ಹೇಳಿದರು. ಆಯಿತು ಮಾಡೋಣ ತಗೊಳ್ರಿ ಮೇಡಮ್ಮ ಅಂತ ಹೇಳಿದೆ. ಆಮೇಲೆ ನಮ್ಮಲ್ಲೇ ಸಾಕಷ್ಟು ಜನ ಏನು ಮಾಡ್ತಾರೆ, ಸ್ವಲ್ಪ ಏಜ್ ಆದವರು ಧ್ಯಾನಕ್ಕೆ ಬರ್ತಾರೆ, ಪ್ರತಿದಿನ ಒಂದು ದಿವಸ ತಪ್ಪದೆ ಬರ್ತಾರೆ. ಅವ್ರು ಸಹ ಹೇಳಿದರು 45 ದಿವಸ ಮಂಡಲ್ ಧ್ಯಾನ ಮುಗಿದು ಹೋಯ್ತ್ರಿ ಮೇಡಮ್ಮ, ಇದನ್ನು ಬಿಡೋದು ಬ್ಯಾಡ್ರಿ ಮೇಡಮ್ಮ, ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅವರು ಹೇಳಿದರು. ಹೇಳಿದ ಮೇಲೆ ಅದೇ ರೀತಿ ಕಂಟಿನ್ಯೂ ಮಾಡೋದಕ್ಕೆ ಮತ್ತೆ ಕಮಿಟಿಯವ್ರು ಪರ್ಮಿಷನ್ ಕೇಳಿದ್ವಿ, ಅವರು ಪರ್ಮಿಷನ್ ಕೊಟ್ಟರು. ಅದೇ ರೀತಿ ಈಗ ಕಂಟಿನ್ಯೂಸ್ ಆಗಿ ಇವತ್ತಿಗೆ 21ನೇ ದಿವಸ, 2ನೇ ಮಂಡಲದ 21ನೇ ದಿವಸ ಇದೆ. ನಾನು ಅಯ್ಯಪ್ಪ ಪಿಂಡಿಯವ್ರದ್ದು ಒಂದು ಮೇಲೆ ಅವ್ರ ವಿಡಿಯೋ ನೋಡ್ತಾ ಇರ್ತೀನಿ. ಅವ್ರ ವಿಡಿಯೋದೊಳಗೆ ಏನು ಹೇಳಿದ್ರಂದ್ರೆ 5 ಮಂಡಲ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಮಾಡಿದರೆ 3rd ಐ ತಾನೇ ಓಪನ್ ಆಗುತ್ತೆ, ನಿಮಗೆಲ್ಲ ಅದರಿಂದ ಲಾಭ ಇದೆ. 3rd ಐ ಓಪನ್ ಆಗೋಕ್ಕೆ ಎಷ್ಟೋ ಸಾಧನೆಯನ್ನು ಮಾಡ್ತಾರೆ. ಮಂಡಲ ಧ್ಯಾನದಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅದನ್ನು ನೀವು ಮಾಡಿ ಅದನ್ನು ಪ್ರಯೋಗ ನೋಡ್ಬೋದು ಅಂತ ಅವ್ರು ಹೇಳಿದ್ದೊಂದು ಮಾತನ್ನು ನಾನು ಅದನ್ನು ಸಂಕಲ್ಪ ಮಾಡಿಕೊಂಡು 5 ಮಂಡಲ ನಾವು ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮಂಡಲವನ್ನು ಮುಗಿಸಿದ್ದೀವಿ. ಈಗ 2ನೇ ಮಂಡಲದ 21ನೇ ದಿವಸ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಮಂಡಲ ಧ್ಯಾನ ಇವೆಲ್ಲವನ್ನು ನಮಗೆ ಪರಿಚಯ ಮಾಡಿ, ನಮಗೆ ಹೆಜ್ಜೆ ಹೆಜ್ಜೆಗೂ ಪ್ರತಿದಿನ ವಿದ್ಯಾರಾಣಿ ಮೇಡಮ್ ಆಗಲಿ, ನೇತ್ರಾವತಿ ಮೇಡಮ್ ಆಗಲಿ, ಹಳ್ಳಿಕೇರಿ ಸರ್ ಆಗಲಿ, ಪ್ರತಿದಿನ ಕ್ಲಾಸಿಗೆ ಬಂದು ಧ್ಯಾನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಪಿರಾಮಿಡ್ ಬಗ್ಗೆ, ಪೂರ್ವಜನ್ಮದ ಬಗ್ಗೆ, ಪಾಪ ಕರ್ಮಗಳ ಬಗ್ಗೆ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ನಮಗೆ ಅದನ್ನು ತಿಳಿಸ್ಕೊಡೋದ್ರೊಂದಿಗೆ ಅವರು ವಿದ್ಯಾರಾಣಿ ಮೇಡಮ್ಮ, ನೇತ್ರಾವತಿ ಮೇಡಮ್ಮ, MSc B.Ed ಅವರು ಎಲ್ಲ ಏನದು ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಇರುವಂಥ ವ್ಯತ್ಯಾಸವನ್ನು ಸಹ ನಮಗೆ ಅದನ್ನು ವಿವರಿಸಿ ನಮಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ನಮ್ಮ ತುಂಬುವುದೇ ಧನ್ಯವಾದಗಳನ್ನು ಹೇಳಿದ್ರೂ ಕಡಿಮೆನೆ. ಅವ್ರು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿದಿನ ಇಂಥಲ್ಲಿ ಒಂದು ಹೊಸ ಮಂಡಲ್ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ ಅಂತ ಅವ್ರ ಸ್ಟೇಟಸ್ ನೋಡಿದ ತಕ್ಷಣ ನನಗೆ ಖುಷಿ ಆಗುತ್ತೆ. ಸ್ಟಾರ್ಟ್ ಆಗ್ತಾ ಅಲ್ಲಪ್ಪ ಇನ್ನೊಂದು ಮಂಡಲ ಅಂತ ಪ್ರತಿ ಗದಗ್ನೊಳಗೆ ಒಂದು ಓಣಿನೂ ಉಳಿಸಿಲ್ರಿ, ಆಮೇಲೆ ಒಂದು ಹಳ್ಳಿನೂ ಉಳಿಸ್ತಾ ಇಲ್ಲ, ಎಲ್ಲ ಕಡೆನೂ ಫುಲ್ ಎಫರ್ಟ್ ಹಾಕಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಧ್ಯಾನದ ಪ್ರಚಾರವನ್ನು ನೋಡ್ಬೇಕಂದ್ರೆ ಎಲ್ಲರೂ ಗದಗಿಗೆ ಬರಬೇಕು. ಅವ್ರ ಮೇಡಮ್ಮರು ಏನು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಅನುಭವಿಸ್ಬೇಕು, ಅವ್ರಿಗೆ ನಾವೆಲ್ಲರೂ ಸಾಥಾಗಿ ನಿಲ್ಲಬೇಕು ಅಂತ ನನ್ನೊಂದು ಅಭಿಲಾಷೆ ಇದೆ. ಅವ್ರು ಯಾವುದೇ ರೀತಿ ಹೇಳಿದ್ರು ನಾನು ಸಹ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಸಿದ್ಧಳಾಗಿದ್ದೇನೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.